ಆತ್ಮೀಯ ಯಾಜ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ಧರ್ಮಸ್ಥಳ ಅದನ್ನೇ ಯಾಕೆ ಪ್ರಥಮ ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಅಲ್ಲಿ ಭಾಳ ಅನ್ಯಾಯ ಆಗಿದೆ ಅನ್ನೋದು ಸಹಜವಾಗಿ ಎಲ್ಲರಿಗೂ ಅನಿಸ್ತಾ ಇದೆ. ಆ ಕಾರಣಕ್ಕಾಗಿ ಅದರಲ್ಲೂ ಈ ಅನ್ಯಾಯಗಳನ್ನು ಕಾನೂನಾತ್ಮಕ ಅಭ್ಯಾಸ ಮಾಡಿದಂಥ, ಸ್ಥಳೀಯ ವಿಷಯಗಳ ನೆಲಗಟ್ಟಲೆ ಅಭ್ಯಾಸ ಮಾಡಿದಂಥ, ನೋವನ್ನು ಅನುಭವಿಸಿದಂಥ, ಹೋರಾಟ ಮಾಡಿದಂಥ ಹೋರಾಟಗಾರರ ಮಾತುಗಳ ಜೊತೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡಬೇಕಾಗಿದೆ. ಅದರಲ್ಲೂ 39/2025 ಈ ಕೇಸ್ ಇದು ಈ ನಮ್ಮ ಚೆನ್ನೈನ ಎರಡನೇ ಹೇಳಿಕೆಯನ್ನು ಹಿಡ್ಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಯಾಕೆ SIT ಸೆಟ್ ನಮ್ಮ ಬಾಲನ್ನು ಹೇಳುವಲ್ಲಿ ಸೆಟ್ ಕುಳಿದು ಬಿಟ್ಟಿದೆಯಾ? ಯಾಕಂದರೆ ಅಡ್ವೊಕೇಟ್ ದೊರೆರಾಜು ಅವರು, ಬಾಲನ್ ಅವರಾಗಿರ್ಬೋದು, ಜಯಂತ್ T ಅವರಾಗಿರ್ಬೋದು, ನಮ್ಮ ಹೋರಾಟಗಾರ ತಿಮರೂಡಿ ಆಗಿರ್ಬೋದು, ಮಟ್ಟೇನವರಾಗಿರ್ಬೋದು, ಇವರ ದೃಷ್ಟಿಕೋನದಿಂದ ಯಾಕೆ ನಾವು ವಿಚಾರ ಮಾಡಬೇಕಾಗಿದೆ ಅಂದರೆ ಇವತ್ತು ಇವರ ವಿಕ್ಟಿಮ್ ಆಗಿದ್ದಾರೆ. ಯಾರು ದೂರುದಾರರೋ, ಯಾರು ಸಾಕ್ಷಿದಾರರೋ ಅವರು ಕೊಟ್ಟಂತಹ, ಅದರಲ್ಲೂ ಮುಖ್ಯವಾಗಿ ಭೀಮನಾಗಿದ್ದಾಗ, ಮುಸುಕುದಾರಿಯಾಗಿದ್ದಾಗ 164 CPC ಪ್ರಕಾರ ಕೊಟ್ಟಂತಹ ಹೇಳಿಕೆ ಲಕೋಟಿಯಲ್ಲಿ ಅದ ನ್ಯಾಯಾಧೀಶರ ಮುಂದೆ. ಆ ಹೇಳಿಕೆಗೆ ವಿರುದ್ಧವಾಗಿ ಎರಡನೇ ಸ್ಟೇಟ್ಮೆಂಟ್ ಬೆದರಿಸೋ, ಹೊಡೆದು, ಕಳೆದು ಏನೋ ಮಾಡಿ ಅಂಥೇಳಿ ಆರೋಪಗಳಿದ್ದಾವ. ಎಷ್ಟಿದ್ದು ಮಾಡಿದ್ದಾರೆ ಅದನ್ನು ಅಂತೇಳಿ ಎರಡನೇ ಹೇಳಿಕೆಯನ್ನು ಕೊಡ್ತಾನೆ ಅವನು ವಿರುದ್ಧವಾಗಿ, ಈ 6 ಜನರ ವಿರುದ್ಧವಾಗಿ ಇವರಿಂದ ನಾನು ಮಾಡಿದೆ ಅಂತೇಳಿ. ಅದನ್ನ ಯಾಕೆ ಮೊದಲು ಹೇಳಿದ್ದೀನಿ, ಯಾಕೆ ತನಿಖೆ ಮಾಡಲಿಲ್ಲ? 164 ಅಡಿಯಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ CPC ಅದು 183 ಆಗಿದೆ BNS. ಅದನ್ನು ಯಾಕೆ ಎರಡನೇದು ಯಾಕೆ ತನಿಖೆ ಮಾಡ್ತಾ ಇದ್ದಾರೆ? ಎರಡನೇದು ಮಾಡಲಿಲ್ಲ ಅಂತಲ್ಲ, ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ, ನಾವು ವಿರೋಧ ಮಾಡೋದಿಲ್ಲ. ಆದರೆ ಫಸ್ಟ್ ಹೇಳಿಕೆ ಕೊಟ್ಟಿದ್ದು ಮುಖ್ಯನಾ, ನಂತರದ ಮುಖ್ಯನಾ ಅನ್ನುವಂಥದ್ದು. ಯಾಕಂತಂದ್ರೆ ಇದು ನ್ಯಾಯಶಾಸ್ತ್ರಕ್ಕೆ ವಿರೋಧವಾದಂಥ ಒಂದು ಏನಪ್ಪ ಅಂದ್ರೆ ಸಿಟ್ಟದ ತನಿಖೆ ಆಗಿದೆ.